ಡಿಸೆಂಬರ್ 13ರಿಂದ 15ರವರೆಗೆ ನಾಯಕನಕೆರೆ ನೂತನ ಶಿಲಾಮಯ ದತ್ತ ಮಂದಿರ ಲೋಕಾರ್ಪಣೆ. ಪಟ್ಟಣದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಮಾಹಿತಿ. ಪಟ್ಟಣದ ನಾಯಕನಕೆರೆಯ ನೂತನ ಶಿಲಾಮಯ ದತ್ತ ಮಂದಿರದ ಆವರಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಲೋಕಾರ್ಪಣಾ ಸಮಿತಿಯ ಗೌರವಾಧ್ಯಕ್ಷ ಶಾಸಕ ಶಿವರಾಮ್ ಹೆಬ್ಬಾರ್ ಮಾಹಿತಿ ನೀಡಿ, ನಿಸರ್ಗದ ಮಡಿಲಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಶಿಲಾಮಯ ದತ್ತ ಮಂದಿರ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಡಿಸೆಂಬರ್ 14ರಂದು ದತ್ತ ಜಯಂತಿಯಂದು ಲೋಕಾರ್ಪಣೆಗೊಳ್ಳಲಿದೆ. ರಾಜ್ಯದಲ್ಲಿ ಈ ಮಂದಿರ ಹೆಸರು ಗಳಿಸುವುದರಲ್ಲಿ ಸಂಶಯವಿಲ್ಲ. ಶ್ರೀ ಬ್ರಹ್ಮಾನಂದ ಗಣೇಶ ಯೋಗಿಗಳು 106 ವರ್ಷಗಳ ಹಿಂದೆ ಪ್ರತಿಷ್ಠಾಪಿಸಿರುವ ಸದ್ಗುರು ಶ್ರೀ ದತ್ತಾತ್ರೇಯ ಮೂರ್ತಿಗೆ 3 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಸಂಪೂರ್ಣ ಶಿಲಾಮಯ ಮಂದಿರವನ್ನಾಗಿ ಪುನರ್ ನಿರ್ಮಾಣ ಮಾಡುವುದರ ಜೊತೆಗೆ ಶ್ರೀ ಗುರು ದತ್ತಾತ್ರೇಯನ ಹೊಸ ಮೂರ್ತಿಯ ಪ್ರತಿಷ್ಠಾಪನೆ ಕಾರ್ಯಕ್ಕೆ ಪರಮಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳು ಸಂಕಲ್ಪಿಸಿ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಮೊದಲ ಹಂತ ಡಿಸೆಂಬರ್ 13ರಿಂದ 15ರವರೆಗೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಗರ್ಭಗುಡಿಯ ಲೋಕಾರ್ಪಣಾ ಕಾರ್ಯಕ್ರಮ ನಡೆಯಲಿದ್ದು, ಭಕ್ತರು ತನು ಮನ ಧನ ಸಹಾಯದೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ವಿನಂತಿಸಿದರು. ನವೆಂಬರ್ 27ರಿಂದ ಯಲ್ಲಾಪುರ ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ರಥಯಾತ್ರೆ ಆಯೋಜಿಸಲಾಗಿದ್ದು, ತಾಲೂಕಿನ ವಿವಿಧ ದೇವಸ್ಥಾನಗಳ ತೀರ್ಥ ಸಂಗ್ರಹ ನಡೆಯಲಿದೆ. ಈಗಾಗಲೇ 12 ಜ್ಯೋತಿರ್ಲಿಂಗಗಳ ತೀರ್ಥ ತರಲಾಗಿದ್ದು, ಇದರ ಜೊತೆಗೆ ಯಲ್ಲಾಪುರ ತಾಲೂಕಿನ ದೇವಸ್ಥಾನಗಳ ತೀರ್ಥವನ್ನು ಶ್ರೀ ದತ್ತಗುರುವಿನ ನೂತನ ಮೂರ್ತಿ ಪ್ರತಿಷ್ಠಾಪನೆಗೆ ಬಳಸುವ ಉದ್ದೇಶವಿದೆ. ಶ್ರೀ ದತ್ತಗುರುವಿನ ರಥಯಾತ್ರೆಯ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ಕೊಡುವುದರ ಜೊತೆಗೆ ಅಕ್ಕಿ, ಕಾಯಿ, ಬೆಲ್ಲ, ಬೇಳೆ ಮುಂತಾದವುಗಳನ್ನು ನೀಡಲು ಅವಕಾಶವಿದೆ ಎಂದು ಅವರು ತಿಳಿಸಿದರು. ಲೋಕಾರ್ಪಣೆಯ 3 ದಿವಸ ಸಾರ್ವಜನಿಕ ಅನ್ನಸಂತರ್ಪಣೆ, ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಈ ಹಿನ್ನೆಲೆಯಲ್ಲಿ ಯಲ್ಲಾಪುರದ ವಿವಿಧ ಸಮಾಜಗಳ ಭಕ್ತರನ್ನು ಒಳಗೊಂಡ 12 ಉಪಸಮಿತಿಗಳನ್ನು ರಚಿಸಲಾಗಿದೆ ಎಂದರು. ನಿರ್ಮಾಣ ಸಮಿತಿಯ ಅಧ್ಯಕ್ಷ, ಲೋಕಾರ್ಪಣಾ ಸಮಿತಿಯ ಕಾರ್ಯಾಧ್ಯಕ್ಷ ಗೋಪಾಲಕೃಷ್ಣ ಭಟ್ ಹಂಡ್ರಮನೆ ಮಾತನಾಡಿ, ಕಳೆದ ದತ್ತ ಜಯಂತಿಯಂದು ರಾಘವೇಶ್ವರ ಶ್ರೀಗಳ ಸಂಕಲ್ಪದಂತೆ ಈ ವರ್ಷದ ದತ್ತ ಜಯಂತಿಯಂದು ನೂತನ ಮಂದಿರ ಲೋಕಾರ್ಪಣೆಗೊಳ್ಳಲಿದೆ. ಮಳೆಗಾಲದ ಕಾರಣ ನಿರ್ಮಾಣ ಕಾರ್ಯದಲ್ಲಿ ಅನೇಕ ತೊಡಕಾದರೂ ನಿಗದಿತ ದಿನಾಂಕಕ್ಕೆ ಲೋಕಾರ್ಪಣೆಗೆ ನಿರ್ಮಾಣ ಸಮಿತಿ ಪಣ ತೊಟ್ಟಿದೆ ಎಂದರು. ಲೋಕಾರ್ಪಣಾ ಸಮಿತಿಯ ಅಧ್ಯಕ್ಷ ಪ್ರಮೋದ್ ಹೆಗಡೆ, ನಿರ್ಮಾಣ ಹಾಗೂ ಲೋಕಾರ್ಪಣಾ ಸಮಿತಿಯ ಪ್ರಮುಖರಾದ ಮಹೇಶ್ ಚಟ್ನಳ್ಳಿ, ಎಸ್.ವಿ. ಅಜ್ಜಿ, ಶಾಂತಾರಾಮ್ ಹೆಗಡೆ, ಶ್ರೀರಂಗ್ ಕಟ್ಟಿ, ವೇಣುಗೋಪಾಲ್ ಮದ್ಗುನಿ, ನಾಗೇಶ್ ಯಲ್ಲಾಪುರ್ಕರ್, ಮುರಳಿ ಹೆಗಡೆ, ಸಿ.ಜಿ. ಹೆಗಡೆ, ಮಹೇಶ್ ಗೌಳಿ, ನಾಗರಾಜ್ ಮದ್ಗುನಿ, ಪ್ರಸಾದ್ ಹೆಗಡೆ, ರಮೇಶ್ ಹೆಗಡೆ, ನಾರಾಯಣ್ ನಾಯಕ್, ಕೆ.ಟಿ. ಭಟ್, ಶಿವಾನಂದ ಹೆಗಡೆ ಮುಂತಾದವರು ಉಪಸ್ಥಿತರಿದ್ದರು. ಹಾಗಾಗಿ ನಮ್ಮೂರಿನ ಬೆಳವಣಿಗೆ ಕಾರಣೀಭೂತ ಅಂತಕ್ಕಂಥದ್ದು ಮಂದಿರ ಈಗ 1 ವರ್ಷದಿಂದ ನಡೀತಾ ಇದ್ರು. ಮಳೆಯ ಅನಾನುಕೂಲತೆಗಳಿಂದ ಬಹಳಷ್ಟು ಕೆಲಸಗಳು ನಮ್ಮದು ಇನ್ನೂ ಆಗಬೇಕಾದದ್ದಿದೆ. ಅದಕ್ಕೆ ಈಗಾಗಲೇ ಹಿರಿಯವರು ತಿಳಿಸಿದಂತೆ ಅದೆಲ್ಲ ಜನರ ಸಹಯೋಗದೊಟ್ಟಿಗೆ ಆಗಬೇಕಿದೆ. ರಥಯಾತ್ರೆಯನ್ನು ಒಂದು ವಿಶೇಷವಾಗಿ ಅಲ್ಲಿಯ ತೀರ್ಥಗಳನ್ನು ತಂದು ದೇವರಲ್ಲಿ ಅದನ್ನು ಅರ್ಪಿಸಿ ಅದರ ಒಂದು ವಿಶೇಷತೆಯನ್ನು ಹೆಚ್ಚು ಮಾಡುವಂತಹ ಉದ್ದೇಶವನ್ನು ಸಮಿತಿ ಹೊಂದಿದೆ. ಆ ದೃಷ್ಟಿಯಿಂದ ನಾವೆಲ್ಲ ಸೇರಿ ರಥಯಾತ್ರೆಯನ್ನು ಅತ್ಯಂತ ಈ ದತ್ತ ಮಂದಿರದ ಒಂದು ನಿರ್ಮಾಣ ಕಾರ್ಯದಲ್ಲಿ ಆಗಿರುವಂಥ ಹಿಂದಿನ ಎಲ್ಲ ದೋಷಗಳು ಹೋಗಬೇಕು ಮತ್ತು ತಾಲೂಕಿನ ಎಲ್ಲ ತೀರ್ಥಗಳು, ಅದರ ಜೊತೆಗೆ ದೇಶದ ಪ್ರಧಾನವಾದ 12 ಜ್ಯೋತಿರ್ಲಿಂಗದ ತೀರ್ಥಗಳನ್ನು ಸಹಿತ ಅದಕ್ಕೆ ಹಾಕಿ, ಈಗಾಗಲೇ ಅವರು ಹೇಳಿದರು ಗಾಣಗಾಪುರಕ್ಕಿಂತ ಯಲ್ಲಾಪುರ ಇದು ಒಂದು ವಿಶೇಷವಾದಂಥ ಕ್ಷೇತ್ರ ಆಗಬೇಕು ಅಂತ. ಆ ದಿಶೆಯಲ್ಲಿ ಸ್ವಾಮೀಜಿಯವರು ಅದನ್ನು ಸಂಕಲ್ಪಿಸಿ ನಮಗೆ ಆದೇಶ ನೀಡಿದ್ದಾರೆ. ಅದನ್ನು ಶಿರಸಾವಹಿಸಿ ಮಾಡುವಂತಹ ಕಾರ್ಯ ನಮ್ಮದಾಗಿದೆ.